ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಈ ಹಿಂದೆ ಈ ಉಚಿತ ಯೋಜನೆಗಳ ವಿರುದ್ಧವಾಗಿ ಮಾತನಾಡಿದಾಗಲೆಲ್ಲ ಕೆಲವರು ಅಭಿಪ್ರಾಯ ಪಡ್ತಾ ಇದ್ರು, ಸರ್ ನೀವು ಎಷ್ಟೇ ಮಾತನಾಡಿದ್ರು ಸುಮ್ಮನೆ, ಕೋರ್ಟ್ ಇದಕ್ಕೆ ಬ್ರೇಕ್ ಹಾಕಬೇಕು, ಇದಕ್ಕೇನಾದರೂ ಸೊಲ್ಯೂಷನ್ ಅಂತ ಇದ್ರೆ ಅದು ಕೋರ್ಟ್ ಮಾತ್ರ ಅನ್ನುವಂಥದ್ದು ಅನೇಕರ ಅಭಿಪ್ರಾಯ ಆಗಿತ್ತು. ಯಾಕೆ ಜನರಿಗೆ ಹಾಗೆ ಅನ್ನಿಸ್ತಾ ಇತ್ತು ಅಂತಂದ್ರೆ, ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಫ್ರೀ ಬೀಸ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷದಿಂದ ಏನನ್ನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಕೋರ್ಟ್ ಇವತ್ತಲ್ಲ ನಾಳೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬಹುದು, ಇದಕ್ಕೆ ಬ್ರೇಕ್ ಹಾಕಬಹುದು ಅಂತ ಈ ದೇಶದ ಬಹುಪಾಲು ಜನರ ನಿರೀಕ್ಷೆ ಆಗಿತ್ತು. ಅಂತಿಮವಾಗಿ ಮಿತ್ರರೇ, ಆ ದಿನ ಬಂದೇ ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಈ ಬಿಟ್ಟಿ ಭಾಗ್ಯಗಳ ವಿರುದ್ಧ ಸಿಡಿದೆದ್ದಿದೆ. ರಾಜ್ಯ ಸರ್ಕಾರಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಕೇಳದಂತಹ ಪ್ರಶ್ನೆಗಳಿಗೆ ರಾಜ್ಯಗಳು ತಬ್ಬಿಬ್ಬಾಗುವಂತಹ ಪರಿಸ್ಥಿತಿ ಬಂದೊದಗಿದೆ. ಹಾಗಾದ್ರೆ ಏನಾಯ್ತು? ಸುಪ್ರೀಂ ಕೋರ್ಟ್ನಲ್ಲಿ ಯಾಕೋಸ್ಕರವಾಗಿ ಇದು ವಿಚಾರಣೆಗೆ ಬಂತು? ಇದರ ಪರಿಣಾಮ ಏನಾಗಬಹುದು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ಇದೆ. ಅದರಲ್ಲಿ ಭಾರೀ ಜಿದ್ದಾಜಿದ್ದಿನ ಚುನಾವಣೆ ಇರುವಂತಹದ್ದು ಒಂದು ಬಂಗಾಳದಲ್ಲಿ, ಇನ್ನೊಂದು ಕಡೆಯಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅವರಿಗೆ ಅನ್ನಿಸ್ತಾ ಇದೆ ಈ ಬಾರಿ ಅಷ್ಟು ಸುಲಭ ಇಲ್ಲ ಅಂತ. ಯಾಕೆ ಕೇಳಿದ್ರೆ, ಹಲವು ದಶಕಗಳ ಬಳಿಕ ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಒಂದು ಕಡೆ ಅಣ್ಣಾ ಡಿಎಂಕೆ ಬಿಜೆಪಿಯ ಮೈತ್ರಿಕೂಟ ಇದ್ರೆ, ಇನ್ನೊಂದು ಕಡೆ ಡಿಎಂಕೆ ಕಾಂಗ್ರೆಸ್ನ ಮೈತ್ರಿಕೂಟ ಇದೆ, ಮತ್ತೊಂದು ಕಡೆಯಲ್ಲಿ ಟಿವಿಕೆ ಎಮರ್ಜ್ ಆಗಿದೆ. ಹೀಗಾಗಿ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಒತ್ತಡದಲ್ಲಿರುವಂತಹ ಡಿಎಂಕೆಯ ಸ್ಟಾಲಿನ್ ಸರ್ಕಾರ ಈಗ ಉಚಿತ ಯೋಜನೆಗಳ ಮೊರೆ ಹೋಗಿದೆ. ಅಂದ್ರೆ ಚುನಾವಣೆ ಘೋಷಣೆ ಆಗೋದಕ್ಕೂ ಮುಂಚೆ ಜನರ ದುಡ್ಡನ್ನೇ ಹಂಚಿ ಗೆಲ್ಲುವಂತಹ ಪ್ಲಾನ್ ಅನ್ನ ಡಿಎಂಕೆ ಸರ್ಕಾರ ಹಾಕಿಕೊಂಡಿದೆ. ಈಗಾಗಲೇ ತಮಿಳುನಾಡಿನ ಸರ್ಕಾರ ಅಲ್ಲಿನ 1.31 ಕೋಟಿ ಮಹಿಳೆಯರ ಅಕೌಂಟ್ಗಳಿಗೆ ಇದ್ದಕ್ಕಿದ್ದಂತೆ 5,000 ರೂಪಾಯಿಗಳನ್ನ ವರ್ಗಾವಣೆ ಮಾಡಿದೆ. ಅಂದ್ರೆ ಮಹಿಳೆಯರ ಓಟನ್ನ ಸೆಳೆಯೋದಕ್ಕೆ ಡಿಎಂಕೆ ಸರ್ಕಾರ ಈ ತಂತ್ರವನ್ನ ಮಾಡಿದ್ರೆ, ಇದರ ಜೊತೆಗೆ ಇನ್ನೊಂದು ತಂತ್ರಗಾರಿಕೆಯನ್ನ ಕೂಡ ಮಾಡ್ತಾ ಇದೆ. ಸದ್ಯ ಇಡೀ ದೇಶದಲ್ಲಿ ಒಂದು ಟ್ರೆಂಡ್ ನಿರ್ಮಾಣ ಆಗ್ಬಿಟ್ಟಿದೆ. ಈ ರಾಜಕೀಯ ಪಕ್ಷಗಳು ಜನರನ್ನ ವೇಗವಾಗಿ ರೀಚ್ ಆಗೋದಕ್ಕೆ ಮಾಡ್ತಾ ಇರುವಂತಹ ದೊಡ್ಡ ಕುತಂತ್ರ ಏನು ಕೇಳಿದ್ರೆ, ಉಚಿತ ವಿದ್ಯುತ್ ಅನ್ನು ನೀಡುವಂತಹದ್ದು. ಸಹಜವಾಗಿ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಬರುತ್ತೆ. ಏಕಾಏಕಿಯಾಗಿ 0 ಬಿಲ್ ಬರೋದಕ್ಕೆ ಶುರುವಾದ್ರೆ ಜನರಿಗೆ ಖುಷಿ ಆಗ್ಬಿಡುತ್ತಲ್ಲ. ಅದು ಕೂಡ ಚುನಾವಣೆ ಸಂದರ್ಭದಲ್ಲೇ ಸರ್ಕಾರ ಇಂತಹ ಬಿಟ್ಟಿ ಭಾಗ್ಯವನ್ನ ಕೊಟ್ಟಿದ್ದೆ ಆದ್ರೆ ಜನರ ಮನಸ್ಸಿನಲ್ಲಿ ಅದು ಉಳ್ಕೊಂಡಿರುತ್ತೆ. ಅದು ಚುನಾವಣೆಯಲ್ಲಿ ಮತವಾಗಿ ಕನ್ವರ್ಟ್ ಆಗತ್ತೆ ಎನ್ನುವಂಥದ್ದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಹಾಗೆ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರವೂ ಕೂಡ ಇಡೀ ರಾಜ್ಯಾದ್ಯಂತ ಉಚಿತ ವಿದ್ಯುತ್ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಯೋಜನೆಯನ್ನ ರೂಪಿಸಿತು. ಆದ್ರೆ ಮಿತ್ರರೇ, ತಮಿಳುನಾಡಿನ ವಿದ್ಯುತ್ ಪ್ರಸರಣಾ ಸಂಸ್ಥೆಗೆ ಇದು ಇಷ್ಟ ಆಗಲಿಲ್ಲ. ಯಾಕೆ ಇಷ್ಟ ಆಗಿಲ್ಲ ಕೇಳಿದ್ರೆ, ಈಗ ಸರ್ಕಾರವೇನೋ ಉಚಿತ ವಿದ್ಯುತ್ ಯೋಜನೆಯನ್ನ ಘೋಷಣೆ ಮಾಡುತ್ತೆ. ಅಂದ್ರೆ ನೀವು ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಡಿ, 0 ಬಿಲ್ ಅನ್ನ ಕೊಟ್ಟುಬಿಡಿ, ಆ ಬಿಲ್ ಏನಿದೆ ನಾವು ಪೇ ಮಾಡ್ತೀವಿ ಅಂತ. ಅನಂತರದಲ್ಲಿ ಆ ವಿದ್ಯುತ್ ಪ್ರಸರಣಾ ಕಂಪನಿಗಳು ಸರ್ಕಾರದ ಮುಂದೆ ಭಿಕ್ಷೆ ಬೇಡಬೇಕು. ಇವರು 3 ತಿಂಗಳು ಬಾಕಿ, 4 ತಿಂಗಳು ಬಾಕಿ, 5 ತಿಂಗಳು ಬಾಕಿ ಅಂತ ಉಳಿಸ್ಕೊಂಡ್ ಬಿಟ್ಟಿರ್ತಾರೆ. ಕಂಪನಿಗಳು ಆರ್ಥಿಕವಾಗಿ ದಿವಾಳಿ ಆಗುವಂತಹ ಅಂಚಿಗೆ ಬರ್ತವೆ. ಈಗ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಲ್ಲ. ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಈ ಉಚಿತ ವಿದ್ಯುತ್ ಕೊಟ್ಟಿರೋದ್ರಿಂದಾಗಿ ಅಲ್ಲಿನ ವಿದ್ಯುತ್ ಪ್ರಸರಣಾ ಸಂಸ್ಥೆಗಳಿಗೆ ಏನೇನ್ ಸಮಸ್ಯೆ ಆಗತ್ತೆ ಅಂತ ಬಹಳ ಸೂಕ್ಷ್ಮವಾಗಿ ತಮಿಳುನಾಡಿನ ವಿದ್ಯುತ್ ಪ್ರಸರಣಾ ಸಂಸ್ಥೆಯು ಕೂಡ ಗಮನಿಸಿತ್ತು. ಹೀಗಾಗಿ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕ್ತಾರೆ. ತಮಿಳುನಾಡು ಸರ್ಕಾರ ಇಂತಹ ಫ್ರೀ ಯೋಜನೆಯನ್ನ ಘೋಷಿಸೋದಕ್ಕೆ ಹೊರಟಿದೆ, ಇದಕ್ಕೆ ತಡೆ ಒಡ್ಡಿ ಎನ್ನುವ ಅರ್ಥದಲ್ಲಿ ಅವರೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಅರ್ಜಿಯನ್ನ ಪುರಸ್ಕರಿಸಿದಂತಹ ಸಿಜೆಐ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ. ಮಿತ್ರರೇ, ಕೋರ್ಟ್ ಕೂಡ ಅದೆಷ್ಟು ದಿನದಿಂದ ಕಾಯ್ತಾ ಇತ್ತೋ ನನಗಂತೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಕೋರ್ಟ್ ಕೂಡ ಗಮನಿಸ್ತಾ ಇರುತ್ತೆ ತಾನೆ, ಅವರಿಗೂ ಅದರ ಬಗ್ಗೆ ಅರಿವಿರುತ್ತೆ ತಾನೆ. ಹೀಗಾಗಿ ಅವರು ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರೇನೋ. ಯಾವಾಗ ತಮಿಳುನಾಡಿನ ಈ ಅರ್ಜಿ ವಿಚಾರಣೆಗೆ ಬಂತೋ, ಕೋರ್ಟ್ ಎಲ್ಲಾ ರಾಜ್ಯಗಳನ್ನ ಒಟ್ಟಿಗೆ ಸೇರಿಸಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತು. ಕೋರ್ಟ್ ಈ ಫ್ರೀ ಬೀಸ್ ವಿಚಾರವಾಗಿ ಬಹಳ ಸೀರಿಯಸ್ ಆದಂತಹ ಅಬ್ಸರ್ವೇಷನ್ ಅನ್ನು ಕೊಟ್ಟಿದೆ. ಚೀಫ್ ಜಸ್ಟಿಸ್ ಇದ್ದಂತಹ ಪೀಠ ಇದು. ಅವ್ರೇನು ಹೇಳಿದ್ರು ಕೇಳಿದ್ರೆ, ಚುನಾವಣೆ ಬರ್ತಿದ್ದಂತೆ ಈ ರೀತಿಯಾಗಿ ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡ್ತಾ ಇದ್ದೀರಲ್ಲ, ಈ ಪ್ರವೃತ್ತಿಯನ್ನ ನೀವು ಎಷ್ಟು ದಿನ ಮುಂದುವರಿಸೋದಕ್ಕೆ ಸಾಧ್ಯ ಇದೆ? ಹೀಗೆ ನೀವು ಮುಂದುವರಿಸ್ತಾ ಹೋದ್ರೆ ದೇಶದ ಭವಿಷ್ಯದ ಆರ್ಥಿಕತೆಯ ಸ್ಥಿತಿಗತಿ ಏನಾಗತ್ತೆ? ಒಂದು ಯೋಜನೆಗೆ ಯಾರು ಅರ್ಹರಾಗಿದ್ದಾರೆ, ಯಾರು ಅರ್ಹರಲ್ಲ ಅಂತ ನೋಡದೆ ಎಲ್ಲರಿಗೂ ಸಾಮೂಹಿಕವಾಗಿ ಆ ಯೋಜನೆಯನ್ನ ತಲುಪಿಸೋದು ಅಂತಂದ್ರೆ ಇದು ಓಲೈಕೆಯ ರಾಜಕಾರಣ ಅಲ್ಲದೆ ಮತ್ತೇನು? ಇಂತಹ ಉಚಿತ ಯೋಜನೆಯ ಪ್ರವೃತ್ತಿಗಳು ಈ ದೇಶದ ಎಕಾನಮಿಗೆ ಪೂರಕವಾಗಿಲ್ಲ.
ಹೀಗಂತ ನೇರಾನೇರವಾಗಿ ಕೋರ್ಟ್ ಚಾಟಿ ಬೀಸುತ್ತೆ. ಇದಾಗ್ತಿದ್ದ ಹಾಗೆ ತಮಿಳುನಾಡು ಪರ ವಕೀಲರು ಒಂದು ವಾದವನ್ನು ಮುಂದಿಡ್ತಾರೆ. ಈಗೇನು ಉಚಿತ ವಿದ್ಯುತ್ ಯೋಜನೆಯನ್ನ ತಮಿಳುನಾಡು ಸರ್ಕಾರ ಘೋಷಣೆ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದರಿಂದ ವಿದ್ಯುತ್ ಪ್ರಸರಣ ಸಂಸ್ಥೆಗೆ ಏನು ತೊಂದರೆ ಆಗೋದಿಲ್ಲ. ಅವ್ರೇನು ಫ್ರೀ ಕೊಡ್ತಾರೋ ಅದನ್ನ ಸರ್ಕಾರ ಕಂಪನಿಗೆ ಭರಿಸುತ್ತೆ. ಇದರಿಂದ ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನುವ ಅರ್ಥದಲ್ಲಿ ತಮಿಳುನಾಡು ಸರ್ಕಾರ ಪರ ವಕೀಲರು ಸಮಜಾಯಿಷಿ ಕೊಡೋದು ಹೊರಡ್ತಾರೆ. ಇದು ಸುಪ್ರೀಂ ಕೋರ್ಟ್ ಅನ್ನ ಮತ್ತಷ್ಟು ಕೆರಳಿಸುತ್ತೆ. ಜಡ್ಜ್ ಕೇಳ್ತಾರೆ, ಜನರ ಹಿತದೃಷ್ಟಿಯಿಂದ ಎಲ್ಲಾ ಬಿಲ್ ಹೊರೆಯನ್ನ ನೀವೇ ಹೊತ್ತುಕೊಳ್ತೀರಾ? ನಾವಿಲ್ಲಿ ಕೇವಲ ತಮಿಳುನಾಡು ವಿಚಾರವನ್ನ ಮಾತ್ರ ಮಾತನಾಡ್ತಾ ಇಲ್ಲ, ಇಡೀ ದೇಶದಲ್ಲಿ ಇಂತಹ ಪ್ರವೃತ್ತಿ ಜಾರಿ ಆಗ್ತಾ ಇದೆ. ಯೋಜನೆಯನ್ನ ಕೊಡುವಂತಹದ್ದು ತಪ್ಪಲ್ಲ, ಆದರೆ ಯಾರು ಅರ್ಹರಿದ್ದಾರೋ, ಯಾರಿಗೆ ನಿಜವಾಗ್ಲೂ ಸಿಗಬೇಕು ಅವರಿಗೆ ಮಾತ್ರ ಆ ಯೋಜನೆಯ ಲಾಭ ದಕ್ಕಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲರಿಗೂ ಸಾಮೂಹಿಕವಾಗಿ ಹಂಚೋದಿದೆಯಲ್ಲ, ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಇದು ನಿಮ್ಮ ಓಲೈಕೆ ಅಲ್ವಾ? ಹೀಗಂತ ಕೋರ್ಟ್ ಮತ್ತೆ ಜಾಡಿಸುತ್ತೆ. ಅದಾಗ್ತಿದ್ದ ಹಾಗೆ ನ್ಯಾಯಾಧೀಶರು ಒಂದು ಗಂಭೀರವಾದಂತಹ ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ. ಇವತ್ತು ಕೆಲ ರಾಜ್ಯಗಳು ಕೊರತೆಯ ಬಜೆಟ್ ಅನ್ನು ಹೊಂದಿದ್ದಾವೆ, ಆದರೂ ಸಹ ಅವರು ಫ್ರೀ ಯೋಜನೆಗಳನ್ನು ಘೋಷಣೆ ಮಾಡ್ತವೆ. ಸಾರ್ವಜನಿಕ ರಸ್ತೆ, ಆಸ್ಪತ್ರೆ, ಶಾಲೆ ಇಂತಹವುಗಳನ್ನು ನಿರ್ಮಾಣ ಮಾಡಬೇಕಾದಂತಹ ಸರ್ಕಾರ ಆ ಎಲ್ಲಾ ಕೆಲಸಗಳನ್ನು ಬದಿಗೊತ್ತಿ ಕೇವಲ ಉಚಿತ ಯೋಜನೆಗಳಿಗೆ ಆದ್ಯತೆಯನ್ನ ಕೊಡ್ತಾ ಹೋದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ? ನೀವು ಈ ರೀತಿಯಾಗಿ ಉಚಿತ ಯೋಜನೆ ಕೊಡೋದಕ್ಕಿಂತ ಹೆಚ್ಚಾಗಿ ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನ ಕೊಡಬೇಕು. ನೀವು ಎಲ್ಲದನ್ನ ಫ್ರೀಯಾಗಿ ಕೊಡ್ತಾ ಹೋದ್ರೆ ಯಾರು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ? ದುಡಿಯುವ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಈ ದೇಶದಲ್ಲಿ ದುಡಿಯುವ ಸಂಸ್ಕೃತಿಯೇ ಹೋಗ್ಬಿಡುತ್ತೆ. ನೀವು ಚುನಾವಣೆ ಬರ್ತಾ ಇದ್ದ ಹಾಗೆ ಇಂತಹ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡೋದ್ರ ಮರ್ಮ ಏನು ಅಂತ ತಮಿಳುನಾಡು ಸರ್ಕಾರವನ್ನ ಮುಂದಿಟ್ಟುಕೊಂಡು ಇಡೀ ದೇಶದ ಎಲ್ಲಾ ರಾಜ್ಯ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ಜಾಡಿಸಿದೆ. ಇದಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟು ಈ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಂದೆ ಮಿತ್ರರೇ, ಕೋರ್ಟ್ ಏನ್ ಬೇಕಾದರೂ ಹೇಳಬಹುದು. ಈ ಉಚಿತ ಯೋಜನೆಗೆ ಶಾಶ್ವತವಾಗಿ ಬ್ರೇಕ್ ಹಾಕಬಹುದು ಅಥವಾ ಅದನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಕೊಡಬಹುದು. ಅದು ಕೋರ್ಟ್ನ ವಿಚಾರ ಆಗಿರುವ ಕಾರಣದಿಂದಾಗಿ ಮುಂದಿನ ತೀರ್ಪಿನ ಬಗ್ಗೆ ವಿಶ್ಲೇಷಣೆ ಮಾಡುವಂತಹದ್ದು ಕಾನೂನು ಬಾಹಿರ ಆಗತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ಈಗಿನ ಅಬ್ಸರ್ವೇಷನ್ ಅನ್ನು ಗಮನಿಸಿದ್ರೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಎಷ್ಟು ತೀವ್ರವಾಗಿ ಯೋಚಿಸ್ತಾ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಈ ದೇಶದಲ್ಲಿ ಒಂದು ದೊಡ್ಡ ವರ್ಗ ಏನು ಬಯಸ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಈ ಕೇಸ್ ಎಂಡ್ ಆಗಬಹುದು ಅನ್ನುವಂತಹ ಒಂದು ಸಣ್ಣ ನಿರೀಕ್ಷೆಯನ್ನು ಕೂಡ ಜನಸಾಮಾನ್ಯರು ಇಟ್ಟುಕೊಳ್ಳಬಹುದು. ಒಂದು ವೇಳೆ ಮಿತ್ರರೇ ಇದಕ್ಕೆ ಬ್ರೇಕ್ ಹಾಕಿಲ್ಲ, ಇದೇ ರೀತಿಯಾಗಿ ಫ್ರೀ ಯೋಜನೆಗಳನ್ನು ಎಲ್ಲಾ ರಾಜ್ಯಗಳು ಕೊಡ್ತಾ ಹೋಗಿದ್ದೆ ಆದರೆ ದೇಶದ ಪರಿಸ್ಥಿತಿ ಏನಾಗಬಹುದು ಅನ್ನೋದಕ್ಕೆ ಚಿಕ್ಕ ಕೆಲವೊಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಫ್ರೀ ಯೋಜನೆಗಳನ್ನು ಕೊಡೋದರಲ್ಲಿ ಯಾವ ರಾಜಕೀಯ ಪಕ್ಷಗಳು ಕೂಡ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ರೀಜನಲ್ ಪಾರ್ಟೀಸ್ ಇರಲಿ, ಒಬ್ಬರಿಗಿಂತ ಒಬ್ಬರು ಹೆಚ್ಚೇ ಫ್ರೀ ಬೀಸನ್ನು ಕೊಡ್ತಾ ಇದ್ದಾರೆ. ಬಿಹಾರದಲ್ಲಿ JDU ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಯಾವ ರೀತಿಯಾಗಿ ಫ್ರೀ ಬೀಸನ್ನು ಕೊಡ್ತು ಅಂತ ಇಡೀ ದೇಶ ನೋಡಿದೆ. ಅಲ್ಲಿ ಚುನಾವಣೆಗೆ ಮುಂಚೆ 10,000 ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಹಾಕಲಾಯಿತು, ಫ್ರೀ ಕರೆಂಟ್ ಅನ್ನು ಕೊಡಲಾಯಿತು. ಮಹಾರಾಷ್ಟ್ರದಲ್ಲೂ ಕೂಡ ಲಾಡ್ಕಿ ಬಹಿನಾ ಯೋಜನೆಯನ್ನ ಜಾರಿಗೆ ತರಲಾಯಿತು. ಕರ್ನಾಟಕದ ಕಥೆಯನ್ನ ನಾನೇನು ವಿವರಿಸಿ ಹೇಳಬೇಕಾ? 5 ಗ್ಯಾರಂಟಿಗಳು ಈಗಲೂ ಕೂಡ ರಾಜ್ಯದಲ್ಲಿ ಜಾರಿಯಲ್ಲಿದೆ. ತೆಲಂಗಾಣದಲ್ಲೂ ಕೂಡ ಇದೇ ಮಾದರಿಯ ಗ್ಯಾರಂಟಿಗಳನ್ನು ಜಾರಿಗೆ ತರಲಾಗಿದೆ. ತಮಿಳುನಾಡಿನಲ್ಲಿ ಈಗ ಸ್ಟಾಲಿನ್ ಸರ್ಕಾರ ಮತ್ತಷ್ಟು ಗ್ಯಾರಂಟಿಗಳನ್ನು ಜಾರಿಗೆ ತರೋದಕ್ಕೆ ಹೊರಟಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಸರ್ಕಾರ ಸೂಪರ್ 6 ಅನ್ನುವ ಹೆಸರಿನಲ್ಲಿ ಇದೇ ರೀತಿಯಾದಂತಹ ಫ್ರೀ ಬೀಸ್ ಅನ್ನು ಕೊಡ್ತಾ ಇದೆ. ಹಿಮಾಚಲ ಇದೇ ರೀತಿಯಾಗಿ ಗ್ಯಾರಂಟಿಗಳನ್ನು ಕೊಟ್ಟು ಆರ್ಥಿಕವಾಗಿ ದಿವಾಳಿಯಾಗಿ ಹೋಗಿದೆ. ಹಾಗೆ ಪಂಜಾಬ್ನ ಪರಿಸ್ಥಿತಿಯನ್ನ ವಿವರಿಸೋದೇ ಬೇಕಾಗಿಲ್ಲ. ಮಿತ್ರರೇ, ಇಂತಹ ಕೆಟ್ಟ ಸಂಪ್ರದಾಯ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಲ್ಲಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇದನ್ನೇ ಅನುಸರಿಸ್ತಾ ಇದ್ದಾವೆ. ಇದು ಹೀಗೆ ಮುಂದುವರೆದ್ರೆ ಏನಾಗಬಹುದು ಪರಿಣಾಮ ಅನ್ನೋದಕ್ಕೆ ತಮಿಳುನಾಡಿನ ಪ್ರೆಸೆಂಟ್ ಆರ್ಥಿಕ ಪರಿಸ್ಥಿತಿಯನ್ನ ನಿಮಗೆ ವಿವರಿಸಿ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇವತ್ತು ತಮಿಳುನಾಡು ಇಡೀ ದೇಶದಲ್ಲಿ ಅತಿ ಹೆಚ್ಚು ಆದಾಯವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಟಾಪ್ 5 ನಲ್ಲಿ ಬರುತ್ತೆ. ಆದರೆ ಸಾಲದ ವಿಚಾರದಲ್ಲಿ ನಂಬರ್ 1 ಪ್ಲೇಸ್ನಲ್ಲಿ ಬಂದು ನಿಲ್ಲುತ್ತೆ. ಅತಿ ಹೆಚ್ಚು ಸಾಲವನ್ನು ಪಡೆದಿರುವಂತಹ ರಾಜ್ಯ ತಮಿಳುನಾಡು. 2026-27 ಆರ್ಥಿಕ ವರ್ಷ ಅಂತ್ಯ ಆಗೋದ್ರೊಳಗಾಗಿ ತಮಿಳುನಾಡಿನ ಒಟ್ಟು ಸಾಲ 10,71,000 ಕೋಟಿಯನ್ನು ತಲುಪುತ್ತೆ ಅಂತ ತಮಿಳುನಾಡು ಸರ್ಕಾರವೇ ಹೇಳ್ತಾ ಇದೆ. ಈ ವರ್ಷ MK ಸ್ಟಾಲಿನ್ ಸರ್ಕಾರ ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡಿದೆಯಲ್ಲ, ಅದರಲ್ಲಿ ಅವರು ಘೋಷಣೆ ಮಾಡಿದಂತಹ ಸಾಲ ಎಷ್ಟು ಗೊತ್ತಾ? 1,78,308 ಕೋಟಿ ರೂಪಾಯಿ. ಕಳೆದ ವರ್ಷ 1,84,000 ಕೋಟಿಯನ್ನ ಸಾಲ ಮಾಡಲಾಗಿತ್ತು. ಈ MK ಸ್ಟಾಲಿನ್ 2021ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಅವರು ಬರುವ ಸಮಯದಲ್ಲಿ ತಮಿಳುನಾಡಿನ ಒಟ್ಟು ಸಾಲ ಸರಿಸುಮಾರು 5 ಲಕ್ಷ ಕೋಟಿಯಷ್ಟಿತ್ತು. ಈಗ ಅವರ ಸರ್ಕಾರ 5 ವರ್ಷ ಪೂರೈಸ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ತಮಿಳುನಾಡಿನ ಸಾಲ 10,71,000 ಕೋಟಿಗೆ ಏರಿಕೆಯಾಗಿದೆ. ಅಂದ್ರೆ 5 ವರ್ಷದಲ್ಲಿ ತಮಿಳುನಾಡಿನ ಸಾಲ ಡಬಲ್ ಆಗಿದೆ. ಪರಿಸ್ಥಿತಿಯ ತೀವ್ರತೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಕಳೆದ 75 ವರ್ಷದಲ್ಲಿ ತಮಿಳುನಾಡು ಸರ್ಕಾರಗಳು ಎಷ್ಟು ಸಾಲ ಮಾಡಿದ್ವೋ ಅಷ್ಟು ಸಾಲವನ್ನ MK ಸ್ಟಾಲಿನ್ ಸರ್ಕಾರ ಕೇವಲ 5 ವರ್ಷದಲ್ಲಿ ಮಾಡಿದೆ. ಇದೆಲ್ಲವೂ ಸಹ ಈಗಾಗಲೇ ಇರುವಂತಹ ವೆಲ್ಫೇರ್ ಸ್ಕೀಮ್ಗಳಿಗಾಗಿ ಮಾಡಿರುವಂತಹ ಸಾಲ.
ಇದುವರೆಗೆ ತಮಿಳುನಾಡಿನಲ್ಲಿ ಬಹಳ ದೊಡ್ಡದಾದಂತಹ ಅಂದರೆ ಕರ್ನಾಟಕದಲ್ಲೇನು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಈ ಮಾದರಿಯ ಯೋಜನೆಗಳು ಜಾರಿಯಲ್ಲಿರಲಿಲ್ಲ. ಈಗ ತಮಿಳುನಾಡು ಸರ್ಕಾರ ಅವುಗಳನ್ನು ಕೂಡ ಜಾರಿ ಮಾಡೋದಕ್ಕೆ ಹೋಗ್ತಾ ಇದೆ. ಅಂದರೆ ಸಾಲದ ಪ್ರಮಾಣ ಇನ್ನೆಷ್ಟು ಬೆಳಿಬಹುದು ಅಂತ ನೀವೇ ಅಂದಾಜು ಮಾಡಿಕೊಳ್ಳಬಹುದು. ಈ ಗ್ಯಾರಂಟಿಗಳ ಹೊರೆ ಸರ್ಕಾರದ ಮೇಲೆ ಹೇಗೆ ಬೀಳುತ್ತೆ, ಸರ್ಕಾರ ಏನು ಜನಸಾಮಾನ್ಯರ ಮೇಲೆ ಹೇಗೆ ಬೀಳುತ್ತೆ ಅನ್ನೋದಕ್ಕೆ ಕರ್ನಾಟಕದ ಉದಾಹರಣೆಯನ್ನು ನೀವು ನೋಡಬಹುದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ರಾಜ್ಯದ ಸಾಲ 5,22,000 ಕೋಟಿಯಷ್ಟಿತ್ತು. ಈಗ ಸಿದ್ದರಾಮಯ್ಯನವರ ಅಧಿಕಾರಾವಧಿ ಅರ್ಧದಷ್ಟು ಮುಗಿದಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಸಾಲ 7,64,000 ಕೋಟಿಗೆ ಏರಿಕೆಯಾಗಿದೆ. ಅಂದರೆ ಕೇವಲ 2.5 ವರ್ಷದಲ್ಲಿ ಕರ್ನಾಟಕದ ಒಟ್ಟು ಸಾಲದಲ್ಲಿ 50% ರೈಸ್ ಆಗಿದೆ. ಕರ್ನಾಟಕದಲ್ಲಿ ಇಷ್ಟೆಲ್ಲ ಸಾಲ ಆಗ್ತಾ ಇದೆಯಲ್ಲ, ಹಾಗಾದ್ರೆ ನಮ್ಮ ರಾಜ್ಯ ಈ ಹಿಂದಿಗಿಂತಲೂ ತುಂಬಾ ಚೆನ್ನಾಗಿದೆಯಾ ಕೇಳಿದ್ರೆ ನೀವೇ ಯೋಚನೆ ಮಾಡಿ. ಇದಕ್ಕೆ ಉತ್ತರ ಎಲ್ಲಿ ಸಿಗುತ್ತೆ ಕೇಳಿದ್ರೆ ನೀವು ಬೆಂಗಳೂರಿನ ಫುಟ್ಪಾತ್ಗಳಲ್ಲಿ ನಡೆದುಕೊಂಡು ಹೋಗುವಾಗ ನಿಮ್ಮ ಕಣ್ಣೆದುರಿಗೆ ಕಾಣುತ್ತೆ ಹೇಗೆ ಮುರಿದು ಬಿದ್ದಿದೆ, ಹೇಗೆ ರಸ್ತೆ ಗುಂಡಿಗಳಾಗಿದ್ದಾವೆ. ಒಂದಾದ್ರೂ ಹೊಸ ಯೋಜನೆಗಳು ಕಣ್ಣಿಗೆ ಕಾಣ್ತಾ ಇದ್ದಾವ? ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನ ರಸ್ತೆಗಳಿದಾವ? ನೀವು ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಪಕ್ಕಾ ಗುರುತು ಹಚ್ಚಬಹುದು, ಇದು ನ್ಯಾಷನಲ್ ಹೈವೇ, ಇದು ಸ್ಟೇಟ್ ಹೈವೇ ಅಂತ. ಮಳೆಗಾಲ ಮುಗಿತಿದ್ದ ಹಾಗೆ ಜನರ ಆಕ್ರೋಶ ವಿಪರೀತ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಜನರ ಆಕ್ರೋಶವನ್ನು ತಾತ್ಕಾಲಿಕವಾಗಿ ತಣಿಸೋದಕ್ಕೋಸ್ಕರವಾಗಿ ರಸ್ತೆಗಳಿಗೆ ತೇಪೆ ಹಚ್ಚುತ್ತಾ ಇದ್ದಾರೆ ಹೊರತು ಒಂದೇ ಒಂದು ರಸ್ತೆಯನ್ನ ಕೂಡ ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ. ಒಂದು ಕಡೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಝೀರೋ ಅಭಿವೃದ್ಧಿ, ಇನ್ನೊಂದು ಕಡೆಯಲ್ಲಿ ಸಾಲ ಬೆಳೀತಾ ಹೋಗ್ತಾ ಇದೆ. ಹಾಗಾದ್ರೆ ಈ ಸಾಲ ಎಲ್ಲಿಗೆ ಹೋಗ್ತಾ ಇದೆ ಕೇಳಿದ್ರೆ ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಮುಗಿಸಬಹುದು, 2.5 ವರ್ಷವೂ ಅವರೇ ಮುಖ್ಯಮಂತ್ರಿ ಆಗಿರಬಹುದು, ಅಥವಾ ಡಿ ಕೆ ಶಿವಕುಮಾರ್ ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು. ಅಧಿಕಾರವನ್ನು ಎಂಜಾಯ್ ಮಾಡ್ತಾರೆ, ದಾಖಲೆಗಳನ್ನು ತಮ್ಮ ಹೆಸರಿಗೆ ಬರ್ಕೊಳ್ತಾರೆ. ಆದರೆ ಸಾಲ ಯಾರ ತಲೆ ಮೇಲೆ ಇರುತ್ತೆ? ಏನು ಸಿದ್ದರಾಮಯ್ಯನವ್ರ ತಲೆ ಮೇಲೆ ಇರುತ್ತಾ? ಅಧಿಕಾರದಿಂದ ಇಳಿದ ಬಳಿಕ ಅವರೇನು ಸಾಲ ತೀರಿಸ್ತಾರಾ? ಇಲ್ಲ, ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಸಾಲ ಇರುತ್ತೆ. ಮುಂದಿನ 5-6 ವರ್ಷಗಳ ನಂತರ ರಾಜ್ಯದ ಪರಿಸ್ಥಿತಿ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಶ್ರೀಲಂಕಾದಲ್ಲಿ ಏನಾಯಿತು, ಇವತ್ತು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಅದೇ ಪರಿಸ್ಥಿತಿಯನ್ನು ನಾವು ನಮ್ಮ ರಾಜ್ಯಗಳಲ್ಲಿ ನೋಡಬೇಕು, ನಮ್ಮ ದೇಶದಲ್ಲಿ ನೋಡಬೇಕು. ಮಿತ್ರರೇ, ಈ ವರ್ಷ 5 ರಾಜ್ಯಗಳಲ್ಲಿ ಚುನಾವಣೆ ಇದ್ರೂ ಸಹ ಕೇಂದ್ರ ಸರ್ಕಾರ ಜನಾಕರ್ಷಕ ಬಜೆಟ್ ಅನ್ನು ಮಂಡಿಸಲೇ ಇಲ್ಲ. ಯಾಕೆ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಗುರಿ ಇದೆ, 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ದೂರಗಾಮಿ ಬಜೆಟ್ ಅನ್ನು ಮಂಡಿಸಿದ್ರು, ದೊಡ್ಡ ರಿಸ್ಕ್ ಅನ್ನು ಎದುರಿಸಿದ್ರು. ಈಗ ರಾಜ್ಯ ಸರ್ಕಾರಗಳು ಕೂಡ ಅದೇ ದಿಕ್ಕಿನತ್ತ ಹೆಜ್ಜೆ ಹಾಕಬೇಕು. ಹೆಜ್ಜೆ ಹಾಕೋದಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಕಿವಿ ಹಿಂಡಲೇಬೇಕು. ಅಂತಹದೊಂದು ಬೆಳವಣಿಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆರಂಭಗೊಂಡಿದೆ. ಸಹಜವಾಗಿ ಇಡೀ ದೇಶ ಖುಷಿ ಪಡುವಂತಹ ವಿಚಾರ. ಇಲ್ಲದೆ ಹೋದ್ರೆ ಈ ಸರ್ಕಾರ ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ ಅಂತ ಹೇಳಿ ರಾಜ್ಯವನ್ನ ಅಡ ಇಟ್ಟು ದಿವಾಳಿ ಮಾಡಿ ಇವರೆಲ್ಲ ಮನೆ ಸೇರಿಕೊಳ್ತಾರೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.